ಎಲ್ರಿಗೂ ನಮಸ್ತೆ. ನಾನು ನವೀನ. ನಮ್ಮ ದೇಶದಲ್ಲಿ ಬುದ್ಧಿವಂತರನ್ನ ತುಂಬ ಚೆನ್ನಾಗಿ ಯಾಮಾರಿಸ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಕಡಿಮೆ ಬುದ್ಧಿ ಅಂತ ನಾವೇನು ಹೇಳ್ತಿದ್ವಲ್ಲ, ಅವ್ರನ್ನ ಯಾಮಾರಿಸ್ತಾ ಇಲ್ಲ, ಅವ್ರನ್ನ ಯಾಮಾರ್ಸೋಕ್ಕಾಗ್ತಾ ಇಲ್ಲ. ತುಂಬ ಅತಿ ಬುದ್ಧಿವಂತರಿದಾರಲ್ಲ, ಅವ್ರನ್ನೆಲ್ಲ ಯಾಮಾರಿಸ್ತಾ ಇದ್ದಾರೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮನ್ನು ಯಾಮಾರಿಸ್ತೀವಿ ಅಂತ ಹೋಗಿ ಅವರವರೇ ಯಾಮಾರ್ತಾ ಇದ್ದಾರೆ. ಈ ಸೆಲೆಬ್ರಿಟಿಗಳು ಅಂತೀವಲ್ಲ, ಬೇರೆ ಬೇರೆ ರಂಗಗಳಲ್ಲಿ, ಅದು ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ರಂಗ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಷಯಗಳಲ್ಲಾಗಿರ್ಬೋದು, ಸೆಲೆಬ್ರಿಟಿ ಐಕಾನ್ ಅಂತೇನು ಹೇಳ್ತೀವಲ್ಲ, ಅವರೆಲ್ಲ ನಮ್ಮನ್ನು ಗೊತ್ತಿಲ್ಲ ಯಾಮಾರಿಸ್ತೀವಿ ಅಂತ ಬಂದು ಕೊನೆಗೆ ಅವರು ಯಾಮಾರ್ತಾ ಇದ್ದಾರೆ. ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಯಾವುದೇ ಒಂದು ಚುನಾವಣೆ ನಡೆದರೂ ಕೂಡ ಯಾವುದೋ ಒಂದು ರಾಜಕೀಯ ಪಕ್ಷಗಳು ಅವರನ್ನು ಕರೆತಂದು ಅವರನ್ನು ವೇದಿಕೆ ಮೇಲೆ ಬಿಟ್ಟು ಶಿಳ್ಳೆ ಚಪ್ಪಾಳೆ ಹೊಡಿಸಿ ಯಾಮಾರಿಸ್ತಾ ಇರ್ತಾರೆ ಜನಗಳನ್ನು. ನೀವು ಗಮನಿಸಿರ್ಬೋದು, ಹಾರ ತುರಾಯಿ ಪಟಾಕಿ ಈ ರೀತಿ. ಆದರೆ ಇವತ್ತು ಆ ವಿಷಯ ನೋಡಿ ಓಟ್ ಹಾಕ್ತಂಥ ಪ್ರಜೆ ಇದ್ದಾರಲ್ಲ, ಅವರು ಎಷ್ಟು ನೋವು ಅನುಭವಿಸ್ತಾ ಇರ್ತಾರೆ ಅಂದರೆ, ಆ ಹೀರೋ ರೀತಿ ನೋಡಿರ್ತಾರೆ. ಆ ಹೀರೋನಲ್ಲಿ ತನ್ನೊಳಗಿರೋ ಅಂಥ ಹೀರೋಯಿಸಮ್ನ ತೋರ್ಸೋಕ್ಕಾಗದಲ್ಲೇ ಆ ಹೀರೋನಲ್ಲಿ ಎಲ್ಲ ನೋಡಿ ಖುಷಿ ಪಡ್ತಾ ಇರ್ತಾನೆ. ಅವನು ಅಚ್ಚೆ ಹಾಕಿಸ್ಕೊಂಡಿರ್ತಾನೆ, ಅವನ ಎದೆ ಮೇಲೆ ಬರವಣಿಗೆ ಬರೆಸ್ಕೊಂಡಿರ್ತಾನೆ, ಇನ್ನೇನೇನೋ ಮಾಡಿರ್ತಾನೆ. ಅಂಥ ಹೀರೋನ, ಅಂಥ ಅಭಿಮಾನಿನ ಒಂದೇ ಕ್ಷಣಕ್ಕೆ ಆ ಹೀರೋ ಹೊಡೆದಾಕ್ಬಿಡ್ತಾನೆ. ಅವನನ್ನು ಮತ್ತೆ ತುಂಬ ತಳಮಟ್ಟದಲ್ಲಿ ಇಟ್ಬಿಡ್ತಾನೆ. ನೀವು ಇವ್ರಿಗೆ ಹಾಕ್ರಪ್ಪ ಓಟ ಅಂತೇಳೋ, ಅಥವಾ ಯಾರ್ದೋ ಏನೋ ವಿಷಯಕ್ಕೆ ಬಂದು ಪ್ರಚಾರ ಮಾಡ್ಯೋ ಈ ರೀತಿ ಮಾಡ್ತಾರೆ. ನೋಡಿ, ಅವನು ಗಾರೆ ಕೆಲಸ ಮಾಡ್ತಾಯಿದ್ನೋ, ಇನ್ನೇನು ಮಾಡ್ತಾಯಿದ್ನೋ, ಮತ್ತೇನು ಮಾಡ್ತಾಯಿದ್ನೋ, ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ನೋ, ಅವನು ಸಿನಿಮಾಗಳನ್ನು ನೋಡಿ ಅಥವಾ ಅವನನ್ನು ಸೆಲೆಬ್ರಿಟಿ ಮಾಡೋದಕ್ಕೆ ಇವನು ತನ್ನ ಸಮಯನೆಲ್ಲ ನೀಡಿ ಅವನು ಆಡಿ ಕಾರಲ್ಲಿ ಓಡಾಡೋಕ್ಕೋ, ಅವನು ಇನ್ಯಾವುದೋ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕೋ ಕಾರಣಕರ್ತ ಆದಂಥ ಈತ ಕೊನೆಗೊಂದು ಈ ಸ್ವತ್ತು ಮಾಡಿಸ್ಕೊಳಕ್ಕೆ ಆಗಲ್ಲ. ಈ ಸ್ವತ್ತು ಮಾಡಿಸ್ಕೊಳಕ್ಕೆ ಸಮಸ್ಯೆ ಆದಾಗ ಆ ಹೀರೋ ಇಲ್ಲಿ ಬರಲ್ಲ. ಅಂದರೆ ಹೀರೋ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆ ಸೆಲೆಬ್ರಿಟಿ ಇಲ್ಲಿ ಬರಲ್ಲ. ಹೆಂಗೆ ಯಾಮಾರಿಸ್ತಾ ಇದ್ದಾರೆ ಜನಗಳನ್ನು. ಅಲ್ಲ, ಒಂದು ಸಣ್ಣ ಕತೆ ಇದೆ. ಗುಬ್ಬಚ್ಚಿ ಏನು ಮಾಡ್ತಂತೆ, ಒಂದು ಮನೆಗೆ ಬೆಂಕಿ ಬಿದ್ದಾಗ ನೀರು ಹಾಕ್ತಾ ಇದ್ರಂತೆ. ಈ ಕತೆ ಸುಮಾರು ಸತಿ ನಾನು ಕೂಡ ಹೇಳಿದ್ದೀನಿ, ನಮ್ಮ ಸ್ನೇಹಿತರು ನನಗೆ ಹೇಳಿದ್ದು. ಬೆಂಕಿ ಬಿದ್ದಾಗ ಆ ಮನೆಗೆ ನೀರು ಹಾಕ್ತಾ ಇದ್ರಂತೆ. ಯಾಕಪ್ಪ ಹಾಕ್ತಿದಿ ಅಂತ ಪಕ್ಕದಾಗಿದ್ದ ಕಾಗೆ ಕೇಳ್ತಂತೆ, ಏಯ್ ಫೈರ್ ಇಂಜಿನ್ ಬಂದಿತ್ತಿ, ಅದೈತಿ ಇದೈತಿ, ನೀನು ಬಂದು ನೀರು ಬೆಂಕಿ ಹಾರಿಸ್ಬಿಡ್ತೀಯ ಅಂತ. ಗುಬ್ಬಚ್ಚಿ ಹೇಳ್ತಂತೆ, ಇಲ್ಲ, ಇದೆಲ್ಲ ಮುಗಿದೋದ್ಮೇಲೆ ಊರಲ್ಲೊಂದು ಲಿಸ್ಟ್ ಮಾಡ್ತಾರೆ, ಬೆಂಕಿ ಹಾಕಿದ್ಯಾರು, ಬೆಂಕಿ ಉರಿತಿರ್ಬೇಕಾರೆ ಸುಮ್ಮನೆ ನಿಂತ್ಕೊಂಡು ನೋಡಿದ್ಯಾರು, ಬೆಂಕಿ ಕೆಡಿಸಿದ್ಯಾರು ಅಂತ. ನಾನು ಬೆಂಕಿ ಕೆಡಿಸಿರೋ ಲಿಸ್ಟಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ, ಸತ್ಯದ ಕಡೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ. ಈ ನಿಟ್ಟಿನಲ್ಲಿ ಸತ್ಯದ ಕಡೆ ಇರಬೇಕಾದಂಥ ಹೀರೋಗಳು ಭಾಳ ಜನ ಬೇಕಾಗಿದೆ. ದೇಶಕ್ಕೋಸ್ಕರ ಎಂತೆಂಥದ್ದು ಕಷ್ಟಪಟ್ಟು ಪ್ರಾಣನೆಲ್ಲ ತ್ಯಾಗ ಮಾಡಿಬಿಟ್ಟಿದ್ದಾರೆ. ನಿಮ್ಮನ್ನು ಇವತ್ತು ಆರಾಧಿಸ್ತಾ ಇದ್ದಾರೆ. ನೀವು ಅವ್ರನ್ನ ಬೇಡವಾದ ಕೂಪುಗಳಿಗೆ ತಳ್ಳಿದ್ರೆ ಅವರ ಶಾಪ ತಡ್ತೇ ಇರುತ್ತಾ, ತೊಂದರೆ ಆಗದೆ ಇರುತ್ತಾ? ಅಥವಾ ಶಾಪ ಬಿಡಿ, ಅಥವಾ ಇನ್ನೇನೋ ಬಿಡಿ, ನಾಳೆ ಆ ಕೂಪದಲ್ಲಿ ನಿಮ್ಮ ಅಭಿಮಾನಿಗಳು ನರಳಾಡ್ತಿರ್ಬೇಕಾರೆ ನೀವುಗಳು ಸುಖವಾಗಿರೋಕ್ಕಾಗತ್ತಾ? ರಿಯಲ್ ಲೈಫ್ ಹೀರೋಗಳು ನೀವಾಗಬೇಕಲ್ವಾ? ನನ್ನದೊಂದು ಮನವಿ, ಸಾಧ್ಯವಾದರೆ ಭ್ರಷ್ಟ ವ್ಯವಸ್ಥೆಗೆ ಸಪೋರ್ಟ್ ಮಾಡದೆ, ನೀವು ಶಿಷ್ಟ ವ್ಯವಸ್ಥೆಗೆ ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಭ್ರಷ್ಟ ವ್ಯವಸ್ಥೆ ಕಡೆ ನಿಲ್ಲಬೇಡಿ. ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಏಕೆಂದರೆ ಇವತ್ತಿನ ಟ್ರೆಂಡ್ ನಡೀತಿರೋದೇ ಫಾಲೋಯರ್ಸ್. ಇಲ್ಲಿ ನಾಯಕತ್ವದ ರಾಜಪ್ರಭುತ್ವ ಕಳಚಿ ಕಾಯಕತ್ವದ ಪ್ರಜಾಪ್ರಭುತ್ವ ಬರಬೇಕಾಗಿದೆ. ಆ ಕಾಯಕತ್ವದ ಪ್ರಜಾಪ್ರಭುತ್ವಕ್ಕೆ ನಿಮ್ಮಗಳ ಭಾಗವಹಿಸುವಿಕೆ ತುಂಬ ಅನಿವಾರ್ಯವಾಗಿದೆ. ನಾನಿನ್ನೂ ಹೇಳಬೇಕು ಅಂದರೆ, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನನಗೆ ಅನುಭವ ಆಗಿದ್ದು, ಭ್ರಷ್ಟಾಚಾರ ಸಣ್ಣದಾಗಿ ಹುಟ್ಟೋಕ್ಕೆ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ವ್ಯವಸ್ಥೆ ರೂಪಿಸಿದ್ದಾರೆ ಅಂದರೆ, ಇದೊಂದು ಸಂಚು ಅಂತಲೇ ಅನ್ಕೊಬೋದು. ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ಗೆ 2,000 ರೂಪಾಯಿ ಸಂಬಳ ಕೊಡ್ತಾರೆ. 2,000 ರೂಪಾಯಿ ತಿಂಗಳಿಗೆ, ದಿನಕ್ಕೆ 60 ರೂಪಾಯಿ. ಸರಿ, ಆತ ಅಲ್ಲೇ ಇದ್ದ, ಅದೇ ಗ್ರಾಮ ಪಂಚಾಯತಿ, ಅದೇ ಊರು, ಓಕೆ. ಪಕ್ಕದೂರಿಂದ ಬರಬೇಕು ಅಂದ್ರೆ ಆ 2,000 ರೂಪಾಯಿ ಸಾಲಲ್ಲ.
ಅಲ್ಲಿ ಇನ್ನು ಉಳಿದಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಅಥವಾ ಇನ್ಯಾವುದೋ ಒಂದು ಇದಕ್ಕೂ ಮಿನಿಮಮ್ ವೇಜಸ್ 500 ದಿನಕ್ಕೆ ಇರುತ್ತೆ. ಆದರೆ ಯಾಕೆ ಆತನಿಗೆ 2,000 ಇಟ್ಟರು? ಗೌರವಧನ ಅಂತ ಇಡ್ತಾರೆ. ಅಲ್ಲೇನಾಗುತ್ತೆ, ಆತ ಇದಕ್ಕೂ ಮುಂಚೆ ಎಲೆಕ್ಷನಲ್ಲಿ 5 ಲಕ್ಷ 10 ಲಕ್ಷ ಮೂಗ್ನತ್ತು ಆರ ತುರಾಯಿ ಎಲ್ಲ ಖರ್ಚು ಮಾಡಿ ಬ್ಯಾನರು ಕಟೌಟು ಎಲ್ಲ ಮಾಡಿ ಈ 2,000 ರೂಪಾಯಿ ನಿಜವಾಗ್ಲೂ ಬರ್ತಾ ಇದ್ದಾನ? ಅಥವಾ 2,000 ರೂಪಾಯಿಗೆ ಅವ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗುತ್ತಾ? ಅಟ್ಲೀಸ್ಟ್ ಅವನಿಗೊಂದು MGNREG ಕೂಲಿನಾರು ಇಡಬೇಕಾಯ್ತಲ್ವಾ? 15,000 ಪಗಾರ ಕೊಟ್ಟಿದ್ದೀವಲ್ಲೇ, ನೆಟ್ಟಕ್ಕೆ ಕೆಲಸ ಮಾಡಲೇ ಅನ್ನೋ ಲೆಕ್ಕಕ್ಕಾರು ಇರಬೇಕಾಯ್ತಲ್ವಾ? ಇಲ್ಲ, ಕೊಡ್ತಿರೋ ಸಂಬಳಕ್ಕೂ ಮಾಡಿಸ್ಕೊಂತಿರೋ ಕೆಲಸಕ್ಕೂ ಆಗ್ತಿರೋ ವ್ಯವಸ್ಥೆಗೂ ಭಾಳ ಅಜಗಜಾಂತರ ಇದೆ. ಇದನ್ನೆಲ್ಲ ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕಾದಂಥವ್ರು ಗಮನನೇ ಹರಿಸ್ತಾ ಇಲ್ಲ. ಇದು ತೊಂದರೆ ಆಗಿತ್ತು ಅಂತ ಹೇಳ್ಬೇಕಾದ್ದು ನನ್ನ ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ. ಸರಿ ಮಾಡಬೇಕಾಗಿರೋರು ಯಾವ ಮೂಲೆಯಲ್ಲಿದ್ದಾರೋ, ಯಾವ ಕೊಂಪೆಯಲ್ಲಿದ್ದಾರೋ, ಎಲ್ಲಿದ್ದಾರೋ ಅವ್ರನ್ನೆಲ್ಲ ನಾವು ಯಾವ ಮೂಲಿಂದ ಆಯ್ಕೆ ಮಾಡಿ ಅಲ್ಲಿ ಕಳಿಸಿದ್ವೋ, ನಾವ್ಯಾವ ಮಂಪ್ರಲ್ಲಿ ಅವ್ರನ್ನೆಲ್ಲ ಆಯ್ಕೆ ಮಾಡಿದ್ವೋ, ಇದೆಲ್ಲ ಸರಿಯಾಗಬೇಕು ಅಂದರೆ ಒಂದು ಒಳ್ಳೆ ವ್ಯವಸ್ಥೆ, ಒಂದು ಒಳ್ಳೆ ವಿಚಾರವಂತಿಕೆಗಳು ಬರಬೇಕು. ನೋಡಿ, ಸೆಲೆಬ್ರಿಟಿಗಳು ಮತ್ತು ನೀವು ಕೂಡ ಈ ಗೊತ್ತಿಲ್ಲ ನೀವೇನೋ ಅನಿವಾರ್ಯವಾಗಿ ಅಲ್ಲಿ ನಿಂತಿದ್ದೀರೋ, ಅಥವಾ TRPಗೋಸ್ಕರ ಅಂತಲೋ ಏನೇನೋ ನಡೀತಾವಲ್ಲ ಅವೆಲ್ಲ ಅದಕ್ಕೆ ನಿಂತಿದ್ದೀರೋ, ಅಥವಾ ಸೆಲ್ಫಿ ಹೊಡ್ಸ್ಕೊಳಕ್ಕೆ ನಾವು ಒಂದಿಷ್ಟು ಜನ ಬಂದು ನಿಮ್ಮನ್ನು ಕಾಯ್ತೀವಿ, ಅಥವಾ ಒಂದಿಷ್ಟು ಜನ ಆಟೋಗ್ರಫಿ ಕಾಯ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾ ಇದ್ದೀರೋ, ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಅಂಥ ಅಭಿಮಾನಕ್ಕೆ ಧಕ್ಕೆ ತರುವಂಥ ಯಾವುದೇ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ನನ್ನ ರಿಕ್ವೆಸ್ಟ್ ಇದು. ಮುಲಾಜಿಲ್ದೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಸತ್ಯದ ಕಡೆ ನಿಲ್ಲಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿದ್ದೀವಿ. ನೀವು ಸತ್ಯದ ಕಡೆ ನಿಲ್ದಂಗಿದ್ರೆ ಕೊನೆಗೆ ನಿಮ್ಮನ್ನು ನೋಡೋಕ್ಕೂ ಕೂಡ ಜನ ಬರಲಿಲ್ಲಂಥ ಕಾಲಘಟ್ಟಕ್ಕೆ ಜನ ಬಂದುಬಿಡ್ತಾರೆ. ಬದಲಾಗೋಣ, ಎಲ್ರಿಗೋಸ್ಕರ ಬದಲಾಗೋಣ, ಮನುಷ್ಯರಾಗೋಣ. ಓಕೆ, ಧನ್ಯವಾದಗಳು.